ನಮಸ್ಕಾರ ಸ್ನೇಹಿತರೆ. ಬೆಂಗಳೂರು ನಗರದಲ್ಲಿ 3ನೇ ಹಂತದ ನಮ್ಮ ಮೆಟ್ರೋ ಯೋಜನೆಯ ಅನಿವಾರ್ಯ ಭಾಗವಾಗಿ ಡಬಲ್ ಡೆಕ್ಕರ್ ಫ್ಲೈಓವರ್ ನಿರ್ಮಾಣವು ನಗರ ಸಾರಿಗೆಯಲ್ಲಿ ವಿಭಿನ್ನ ಹಂತಕ್ಕೆ ಹೊಸ ಹೆಜ್ಜೆ ಇಟ್ಟಿದೆ. ಈ ಮಹತ್ವದ ಯೋಜನೆಗೆ 9,700 ಕೋಟಿಗಳ ಅಂದಾಜು ವೆಚ್ಚ ಅನುಮೋದಿಸಿದೆ. ಇದು ಕೇಂದ್ರ ಮತ್ತು ಕರ್ನಾಟಕ ರಾಜ್ಯ ಸರ್ಕಾರಗಳ ಸಹಭಾಗಿತ್ವದಲ್ಲಿ ಅನುಮೋದಿತ ಮೌಲ್ಯವಾಗಿದೆ. ಈ ಯೋಜನೆಯಡಿ 2 ಪ್ರಮುಖ ಮಾರ್ಗಗಳಲ್ಲಿ ಡಬಲ್ ಡೆಕ್ಕರ್ ಫ್ಲೈಓವರ್ಗಳನ್ನು ನಿರ್ಮಿಸಲಾಗುವುದು. ಮೊದಲನೆಯದ್ದು ಜೆಪಿ ನಗರ 4ನೇ ಹಂತದಿಂದ ಕೆಂಪಾಪುರದವರೆಗೆ ಸುಮಾರು 28.49 ಕಿಲೋಮೀಟರ್ ಮತ್ತು ಎರಡನೆಯದ್ದು ಹೊಸಹಳ್ಳಿಯಿಂದ ಕಡಬಗೆರೆ ನಡುವಿನ 8.64 ಕಿಲೋಮೀಟರ್. ಒಟ್ಟಾರೆ ಸುಮಾರು 37.13 ಕಿಲೋಮೀಟರ್ ಉದ್ದದ ಅತ್ಯಾಧುನಿಕ ಡಬಲ್ ಡೆಕ್ಕರ್ ಫ್ಲೈಓವರ್ ಇದಾಗಿದ್ದು, ಇದು ಬೆಂಗಳೂರಿನ ಇತಿಹಾಸದಲ್ಲಿ ಅತಿ ಉದ್ದದ ಫ್ಲೈಓವರ್ ಎನ್ನುವ ಗರಿಮೆಯನ್ನು ಹೊಂದಲಿದೆ. ಈ ಅನನ್ಯ ವಿನ್ಯಾಸದಲ್ಲಿ ಮೊದಲ ಲೆವೆಲ್ನಲ್ಲಿ ಮೆಟ್ರೋ ಟ್ರ್ಯಾಕ್ ವ್ಯವಸ್ಥೆ, ಮಧ್ಯಮ ಮಟ್ಟದಲ್ಲಿ ಚಿಕ್ಕ ಹಾಗೂ ದೊಡ್ಡ ವಾಹನಗಳ ಸಂಚಾರಕ್ಕೆ ಪ್ರಯೋಜನಕಾರಿಯಾದ ರಸ್ತೆ ಮತ್ತು ಅಡಿಭಾಗದಲ್ಲಿ ಯಥಾಸ್ಥಿತಿ ರಸ್ತೆ ಸಂಚಾರದ ವ್ಯವಸ್ಥೆ ಇರಲಿದೆ. ಈ ಬಹುಮಟ್ಟದ ಸಂಚಾರ ವ್ಯವಸ್ಥೆ ನಗರದ ಟ್ರಾಫಿಕ್ ಒತ್ತಡವನ್ನು ಕ್ರಮೇಣ ತಗ್ಗಿಸಲು ಸಹಕಾರಿಯಾಗಲಿದೆ. ಈ ಮಹತ್ವಾಕಾಂಕ್ಷಿ ಯೋಜನೆಯ ಹಣಕಾಸು ವ್ಯವಸ್ಥೆಯಲ್ಲಿ ರಾಜ್ಯ ಸರ್ಕಾರ ಒಟ್ಟು ವೆಚ್ಚದ 50% ಹೊಣೆ ಹೊತ್ತಿದೆ. ಇದೇ ವೇಳೆ ಮೆಟ್ರೋ ವಿಭಾಗಕ್ಕೆ ಕೇಂದ್ರ ಸರ್ಕಾರದಿಂದ ಅನುದಾನ ದೊರೆಯಲಿದೆ. ಉಳಿದ 40% ವೆಚ್ಚವನ್ನು ಬ್ಯಾಂಕ್ ಸಾಲದ ಮೂಲಕ ಪೂರೈಸಲಾಗುತ್ತದೆ. 2025-26ನೇ ಆರ್ಥಿಕ ವರ್ಷಕ್ಕೆ ನಮ್ಮ ಮೆಟ್ರೋ ಯೋಜನೆಯ ಪೂರ್ವ ಸಿದ್ಧತೆಗಾಗಿ ರಾಜ್ಯ ಬಜೆಟ್ನಲ್ಲಿ 4,000 ಕೋಟಿ ಮೀಸಲಿಟ್ಟಿದ್ದು, ಈ ನಿಧಿ ಪ್ರಸ್ತುತ ಕಾಮಗಾರಿ ಪ್ರಗತಿಗೆ ಬಹುಮಟ್ಟಿಗೆ ಬಲ ನೀಡುತ್ತಿದೆ. ಆರಂಭದಲ್ಲಿ ಈ ಯೋಜನೆಯ ಉದ್ದವನ್ನು 44.65 ಕಿಲೋಮೀಟರ್ ಅಂತ ಯೋಜಿಸಲಾಗಿತ್ತು. ಆದರೆ ತಾಂತ್ರಿಕ ಅವಶ್ಯಕತೆಗಳು ಹಾಗೂ ಮಾರ್ಗದ ಪರಿಷ್ಕರಣೆಗಳ ಹಿನ್ನೆಲೆಯಲ್ಲಿ ಹಲವು ವಿಭಾಗಗಳಲ್ಲಿ ವಿನ್ಯಾಸಕ್ಕೆ ತಿದ್ದುಪಡಿ ತರಲಾಗಿದ್ದು, ಅಂತಿಮವಾಗಿ ಯೋಜನೆಯ ಉದ್ದ 37.13 ಕಿಲೋಮೀಟರ್ಗಳಿಗೆ ಇಳಿಕೆಯಾಗಿದೆ. ಈ ಬದಲಾವಣೆಗಳು ಕೆಲವು ಪ್ರದೇಶಗಳಲ್ಲಿ ಎಂಜಿನಿಯರಿಂಗ್ ಸವಾಲುಗಳನ್ನು ತರುವ ಮೂಲಕ ನಿರ್ವಹಣಾ ವೆಚ್ಚದಲ್ಲಿ ಸ್ವಲ್ಪ ಏರಿಕೆಗೆ ಕಾರಣವಾಗಿವೆ. ಇದರಿಂದ ಒಟ್ಟು ವೆಚ್ಚದಲ್ಲಿ ಸುಮಾರು 5% ಹೆಚ್ಚಳವಾಗಿರುವುದು ಅಂದಾಜಿಸಲಾಗಿದೆ. ಡಬಲ್ ಡೆಕ್ಕರ್ ವಿನ್ಯಾಸದ ಈ ಯೋಜನೆಯು ಮೆಟ್ರೋ ಮತ್ತು ರಸ್ತೆಯ ಸಂಪರ್ಕವನ್ನು ಒದಗಿಸುವ ಮೂಲಕ ಬೆಂಗಳೂರು ಸೇರಿದಂತೆ ಹಾಸನ, ಮೈಸೂರು, ಮಂಗಳೂರು ಹಾಗೂ ನಗರದ ಸುತ್ತಮುತ್ತಲಿನ ಬೃಹತ್ ವಸತಿ ಪ್ರದೇಶಗಳ ನಡುವಿನ ಸಂಚಾರವನ್ನು ಸುಗಮಗೊಳಿಸಲು ಸಹಾಯ ಮಾಡಲಿದೆ. ಇದರಿಂದ ದಟ್ಟಣೆಯ ಒತ್ತಡವೂ ಇಳಿಯಲಿದೆ. 2031ರೊಳಗೆ ಪೂರ್ಣಗೊಳ್ಳಬೇಕಾದ ಈ ಯೋಜನೆಯು ಹಂತ ಹಂತವಾಗಿ ಪ್ರಗತಿಯಾಗುತ್ತಿದೆ. ಆರಂಭದಲ್ಲಿ 2030ರಲ್ಲಿ ಮುಗಿಸಲು ಗುರಿಯನ್ನ ಹೊಂದಿತ್ತು. ಆದರೆ ಈಗ ಅಂದಾಜು 6 ತಿಂಗಳು ತಡವಾಗಬಹುದು ಎನ್ನಲಾಗಿದೆ. ಗುತ್ತಿಗೆ ಪ್ರಕ್ರಿಯೆ 2025ರ ಸೆಪ್ಟೆಂಬರ್ನಿಂದ ಆರಂಭವಾಗಿದ್ದು, ಮುಂದಿನ 45ರಿಂದ 60 ದಿನದೊಳಗೆ ಪ್ರಮುಖ ಗುತ್ತಿಗೆಗಳನ್ನು ನಿಶ್ಚಯಿಸಲಾಗುವ ನಿರೀಕ್ಷೆ ಇದೆ. ಈ ಯೋಜನೆಯು ಜನರ ದಿನನಿತ್ಯದ ಪ್ರಯಾಣ ಸಮಯವನ್ನು ಮುಂದಿನ ವರ್ಷಗಳಲ್ಲಿ ಕಡಿಮೆ ಮಾಡುವ ಮೂಲಕ ಉದ್ಯೋಗಾವಕಾಶಗಳ ಹೆಚ್ಚಳ, ವ್ಯಾಪಾರದ ಸುಗಮ ಚಲನೆ ಮತ್ತು ನಗರ ಆರ್ಥಿಕತೆಯ ಸುಧಾರಣೆಗೆ ಸಹಕಾರಿಯಾಗಲಿದೆ. ಸಮೀಕ್ಷೆಗಳ ಪ್ರಕಾರ ಇದು ಪ್ರಮುಖ ವ್ಯಾಪಾರ ಕೇಂದ್ರಗಳು, ಗ್ರಾಮೀಣ ಹಾಗೂ ನಗರ ಪ್ರದೇಶಗಳ ಸಂಪರ್ಕ ಮತ್ತು ಪ್ರವಾಸೋದ್ಯಮ ಅಭಿವೃದ್ಧಿಗೆ ಸಹಕಾರಿಯಾಗುವ ಸಾಧ್ಯತೆ ಇದೆ. ಇದೇ ವೇಳೆ ಈ ಯೋಜನೆ ಪರಿಸರದೊಂದಿಗೆ ಹೊಂದಾಣಿಕೆ ಸಾಧಿಸುವಲ್ಲಿ ಹಾಗೂ ಭೂ ಸ್ವಾಧೀನ ಪ್ರಕ್ರಿಯೆಯಲ್ಲಿ ಉತ್ತಮ ಪ್ರಗತಿಯನ್ನು ತೋರಿಸಿದೆ. ಹೊಸ ಸಂಪರ್ಕ ಮಾರ್ಗದಲ್ಲಿ ನದಿ ಮಾರ್ಗಗಳು, ಭೂ ರಚನೆ, ತ್ಯಾಜ್ಯ ನಿರ್ವಹಣೆ ಮತ್ತು ವ್ಯಾಪಾರ ವಿಸ್ತರಣೆ ಮೊದಲಾದ ಅಭಿವೃದ್ಧಿಗಳು ನಡೀತಾ ಇದ್ದು, ಈ ಯೋಜನೆ ಭವಿಷ್ಯದ ಬೆಂಗಳೂರು ಇನ್ಫ್ರಾಸ್ಟ್ರಕ್ಚರ್ ರೂಪು ನೀಡುವ ಪ್ರಮುಖ ಹೆಜ್ಜೆಯಾಗಿದೆ. ಅಂದಹಾಗೆ ಡಬಲ್ ಡೆಕ್ಕರ್ ಯೋಜನೆ ಜೊತೆ ಬಿಡತಿಯಲ್ಲಿ ಬರುವ ಮೊದಲ ಎಐಸಿಟಿ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ನೋಡೋಣ. ಭಾರತದ ತಂತ್ರಜ್ಞಾನ ಭವಿಷ್ಯಕ್ಕೆ ಹೊಸ ಅಧ್ಯಾಯ. ಬಿಡತಿಯಲ್ಲಿ ಜಿಬಿಐಟಿ ಸಿಟಿ ದೇಶದ ಮೊದಲ ಎಐ ನಗರಿ. ಬೆಂಗಳೂರು ಸಮೀಪದ ಬಿಡತಿಯಲ್ಲಿ ಭಾರತದ ಮೊದಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಸಿಟಿ ರೂಪುಗೊಳ್ಳುತ್ತಿದೆ. ಈ ಮಹತ್ವಾಕಾಂಕ್ಷಿ ಯೋಜನೆಯನ್ನ ಜಿಬಿಐಟಿ ಸಿಟಿ ಗ್ರೇಟರ್ ಬೆಂಗಳೂರು ಇಂಟರ್ಗ್ರೇಟೆಡ್ ಟೌನ್ಶಿಪ್ ಅಂತ ಹೆಸರಿಸಲಾಗಿದ್ದು, ದೇಶದ ಮೊದಲ ಸಂಪೂರ್ಣ ಎಐ ಆಧಾರಿತ ಸಿಟಿಯಾಗಲಿದೆ. ಇದು ವರ್ಕ್ ಲೈವ್ ಪ್ಲೇ ಮಾದರಿಯಲ್ಲಿ ರೂಪುಗೊಳ್ಳುತ್ತಿದ್ದು, ಜನರು ಇಲ್ಲಿ ಕೆಲಸ ಮಾಡಬಹುದು, ವಾಸಿಸಬಹುದು ಹಾಗೂ ಮನೋರಂಜನೆಯನ್ನು ಪಡೆಯಬಹುದು. ಹೀಗಾಗಿ ಇದು ಜೀವನದ ಸಂಪೂರ್ಣ ಪರಿಪೂರ್ಣತೆಯನ್ನು ಒದಗಿಸುವ ಮಾದರಿಯ ನಗರವಲ್ಲದೆ ಭವಿಷ್ಯದ ಚಿಂತನೆಗೆ ರೂಪು ನೀಡುವ ಯೋಜನೆಯಾಗಿದೆ. ಮೊಟ್ಟ ಮೊದಲನೆಯದಾಗಿ ಬೆಂಗಳೂರು ನಗರಕ್ಕೆ ಬಿಡದಿಯು 2ನೇ ಸಿಬಿಡಿ ಸೆಂಟ್ರಲ್ ಬಿಸಿನೆಸ್ ಡಿಸ್ಟ್ರಿಕ್ಟ್ ಆಗಿ ಬೆಳೆಯಲಿದ್ದು, ನಗರ ವ್ಯಾಪ್ತಿಯ ಹೊರವಲಯದಲ್ಲಿನ ಪ್ರಮುಖ ಆರ್ಥಿಕ ಕೇಂದ್ರವಾಗಿ ಬದಲಾಗಲಿದೆ.
ಇನ್ನು ಯೋಜನೆಯ ವೈಶಿಷ್ಟ್ಯಗಳು. ವಿಸ್ತಾರ: ಸುಮಾರು 9,000 ಎಕರೆ ಭೂಮಿಯಲ್ಲಿ ಈ ನಗರ ನಿರ್ಮಾಣಗೊಳ್ಳಲಿದ್ದು, ಇದರಲ್ಲಿ 2,000 ಎಕರೆ ಎಐ ಕಂಪನಿಗಳಿಗೆ ಮೀಸಲಾಗಿದೆ. ಬಂಡವಾಳ ಹೂಡಿಕೆ: ಯೋಜನೆಗೆ ಒಟ್ಟು 20,000 ಕೋಟಿ ವೆಚ್ಚ ನಿರ್ಧರಿಸಲಾಗಿದೆ. ಇದರಲ್ಲಿ 2,950 ಕೋಟಿ ಹಣವನ್ನ ಕರ್ನಾಟಕ ಸರ್ಕಾರ ಖರ್ಚು ಮಾಡುತ್ತಿದೆ ಮತ್ತು ಉಳಿದ ಹಣವನ್ನ ಖಾಸಗಿ ಹೂಡಿಕೆದಾರರು ಮತ್ತು ಬ್ಯಾಂಕ್ಗಳು ಒದಗಿಸಲಿದ್ದಾರೆ. ಉದ್ಯೋಗ ಸೃಷ್ಟಿ: ಈ ಯೋಜನೆಯಿಂದ ಲಕ್ಷಾಂತರ ಉದ್ಯೋಗಗಳು, ವಿಶೇಷವಾಗಿ ಎಐ, ಡಿಜಿಟಲ್ ತಂತ್ರಜ್ಞಾನ, ಡೇಟಾ ವಿಜ್ಞಾನ, ಸೈಬರ್ ಸುರಕ್ಷತೆ ಮತ್ತು ತಂತ್ರಾಂಶ ಅಭಿವೃದ್ಧಿ ಕ್ಷೇತ್ರಗಳಲ್ಲಿ ಸೃಷ್ಟಿಯಾಗಲಿದೆ. ಇದರಿಂದ ಕರ್ನಾಟಕ ತಂತ್ರಜ್ಞಾನ ಹಬ್ ಆಗಿ ಮತ್ತಷ್ಟು ಬಲವಾಗಲಿದೆ. ಬಿಡದಿಯ ಭೌಗೋಳಿಕ ಪ್ರಾಮುಖ್ಯತೆ: ಬೆಂಗಳೂರು ನಗರದಿಂದ ಕೇವಲ 30 ಕಿಲೋಮೀಟರ್ ದೂರದಲ್ಲಿದೆ. STRR ಸ್ಯಾಟಲೈಟ್ ಟೌನ್ ರಿಂಗ್ ರೋಡ್, ನೈಸ್ ರೋಡ್, NH 275, NH 209 ಮುಂತಾದ ಪ್ರಮುಖ ಹೆದ್ದಾರಿಗಳ ಸಂಪರ್ಕ ಈ ಎಐ ಸಿಟಿಗೆ ಲಭ್ಯ ಇದೆ. ಮೆಟ್ರೋ ಫೇಸ್ 3 ಹಾಗೂ ಸಬರ್ಬನ್ ರೈಲು ಯೋಜನೆಗಳು ಬಿಡದಿಗೆ ತಲುಪಲಿದ್ದು, ಸಂಚಾರ ವ್ಯವಸ್ಥೆ ಇನ್ನಷ್ಟು ಸುಧಾರಣೆಯಾಗಲಿದೆ. ಭೂಸ್ವಾಧೀನ ಪ್ರಕ್ರಿಯೆ: ಈ ಮಹಾ ಯೋಜನೆಗಾಗಿ ಒಟ್ಟು 8,493 ಎಕರೆ ಭೂಮಿಯನ್ನು ಗುರುತಿಸಲಾಗಿದೆ. 6,731 ಎಕರೆ ಖಾಸಗಿ ಭೂಮಿ, 750 ಎಕರೆ ಸರ್ಕಾರಿ ಭೂಮಿ, 1,012 ಎಕರೆ ಕೆರೆ ನೀರಿನ ಪ್ರದೇಶ. ಸರ್ಕಾರದ ಪ್ರಕಾರ ಈಗಾಗಲೇ 70ರಷ್ಟು ರೈತರು ಮತ್ತು ಭೂ ಮಾಲೀಕರು ತಮ್ಮ ಭೂಮಿಯನ್ನು ನೀಡಲು ಒಪ್ಪಿಗೆ ನೀಡಿದ್ದಾರೆ. ಉಳಿದ 30% ಭೂಮಿ ಮಾಲೀಕರೊಂದಿಗೆ ಚರ್ಚೆಗಳು ನಡೀತಾ ಇದ್ದು, ಸಕಾರಾತ್ಮಕ ಸಮಾಧಾನದ ನಿರೀಕ್ಷೆ ಇದೆ. ಇದು ಕೇವಲ ನಗರವಲ್ಲ, ಭವಿಷ್ಯದ ರೂಪಕ. ಹೊಸ ಬಿಡದಿ ಎಐ ಸಿಟಿಯು ಭೂವೈದ್ಯುಕ್ತ ರಚನೆಗಳು, ನದಿ ರೇಖಾ ನಿರ್ವಹಣೆ, ತ್ಯಾಜ್ಯ ಶುದ್ಧೀಕರಣ, ಹಸಿರು ಪರಿಸರದೊಂದಿಗೆ ಹೊಂದಾಣಿಕೆ, ಇಂಟೆಲಿಜೆಂಟ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಹಾಗೂ ಸ್ಮಾರ್ಟ್ ಸಿಟಿ ಸೌಲಭ್ಯಗಳನ್ನು ಒಳಗೊಂಡಿರುತ್ತದೆ. ವ್ಯಾಪಾರ ನವೀಕರಣ ಹಾಗೂ ಗ್ಲೋಬಲ್ ಹೂಡಿಕೆದಾರರ ಆಕರ್ಷಣೆಗೆ ಸಹ ಈ ನಗರ ಸಾಕ್ಷಿಯಾಗಲಿದೆ. ಇದಿಷ್ಟು ಬೆಂಗಳೂರು ಡಬಲ್ ಡೆಕ್ಕರ್ ಫ್ಲೈಓವರ್ ಹಾಗೂ ಬಿಡದಿ ಎಐ ಸಿಟಿಯ ವಿವರಗಳು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಟ್ಟು ಶೇರ್ ಮಾಡಿ, ತಪ್ಪದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು.